ಹಾಯ್ ಹಲೋ ನಮಸ್ಕಾರ, ಮಿಸ್ಟರ್ ಶ್ರೀಯಶ್ ಚಾನಲ್ಗೆ ಸ್ವಾಗತ. ಸೊ ಇತ್ತೀಚೆಗೆ ಕನ್ನಡ ಚಿತ್ರರಂಗದಲ್ಲಿ ಆದಂತಹ ಒಂದು ಬೆಳವಣಿಗೆ ಬಗ್ಗೆ ನಾನು ಮಾತಾಡಕ್ಕೆ ಬಂದಿದ್ದೀನಿ. ಅದೇನಪ್ಪ ಅಂದರೆ, ಯಶ್ ಅವರು ರೀಸೆಂಟಾಗಿ 23ನೇ ತಾರೀಕಿಗೆ ಅಂದರೆ ಕಳೆದ 23ನೇ ತಾರೀಕಿಗೆ ಲೂಲು ಮಾಲ್ನಲ್ಲಿ ಕಾಣಿಸ್ಕೊಳ್ತಾರೆ. ಯಾಕೆ ಕಾಣಿಸ್ಕೊಳ್ತಾರೆ? ಅದರಲ್ಲೂ ಟಾಕ್ಸಿಕ್ ಚಿತ್ರದ ಶೂಟಿಂಗ್ನಲ್ಲಿರುವಂಥ ಯಶ್ ಅದರ ಚಿತ್ರದ ರಿಲೀಸ್ ಕೂಡ 19ನೇ ತಾರೀಕು ಅಂದರೆ ಮುಂದಿನ ವರ್ಷ 2026 ಮಾರ್ಚ್ 19ನೇ ತಾರೀಕಿಗೆ ರಿಲೀಸ್ ಆಗ್ತಾ ಇದೆ. ಆದರೂ ಕೂಡ ಯಶ್ ಅವರು ಲೂಲು ಮಾಲಲ್ಲಿ ಯಾಕೆ ಅನ್ಸ್ಕೊಂಡ್ರು? ಸೊ ಅದ್ರ ಬಗ್ಗೆ ಒಂದು ಸಣ್ಣ ಇನ್ಫಾರ್ಮೇಶನ್ ನಿಮ್ಗೆ ಹೇಳ್ಬಿಡ್ತೀನಿ. ಅದಕ್ಕಿಂತ ಮುಂಚೆ ಒಂದು ಸಣ್ಣ ಕತೆ ಹೇಳ್ಬಿಡ್ತೀನಿ. ಈ ಕೃಷ್ಣಪ್ಪ ಅವರು ಕನ್ನಡ ಚಿತ್ರರಂಗಕ್ಕೆ ಅದ್ಭುತ ಚಿತ್ರಗಳನ್ನ ಕೊಟ್ಟಿದ್ದಾರೆ. ಅದರಲ್ಲಿ ಮೊದಲನೇದು ಮುಂಗಾರು. ಯೋಗರಾಜ್ ಭಟ್ರು ಡೈರೆಕ್ಷನ್ ಮಾಡಿರ್ತಾರೆ, ಗೋಲ್ಡನ್ ಸ್ಟಾರ್ ಗಣೇಶ್ ನಡೆಸಿರ್ತಾರೆ. ಹಾಗೆ ಈ ಕೃಷ್ಣಪ್ಪ ಅವರು ಈ ಚಿತ್ರಕ್ಕೆ ನಿರ್ಮಾಣ ಮಾಡಿರ್ತಾರೆ. ಹಾಗೆ 2 ವರ್ಷದ ಮುಂದೆ ಬಂದ್ರೆ ಮತ್ತೊಂದು ಅದ್ಭುತವಾದಂತಹ ಚಿತ್ರ ಕೊಡ್ತಾರೆ, ಅದು ಮೊಗ್ಗಿನ ಮನಸ್ಸು. ಈ ಕೃಷ್ಣಪ್ಪ ಅವರ ಕಥೆಯ ಸೆಲೆಕ್ಷನ್ ಇದೆ ಅಲ್ವಾ, ಅದ್ಭುತವಾಗಿರುತ್ತೆ. ಹಾಗಾಗಿ ಅಲ್ಲಿ ಮೊಗ್ಗಿನ ಮನಸ್ಸು ಚಿತ್ರದಲ್ಲಿ ಮೊದಲು ನಾಯಕ ನಟನಾಗಿ ನಮಗೆ ಕನ್ನಡ ಚಿತ್ರರಂಗಕ್ಕೆ ಪರಿಚಯವಾಗಿದ್ದು ನಮ್ಮ ಇಂದಿನ ರಾಕಿಂಗ್ ಸ್ಟಾರ್ ಯಶ್. ಸೊ ಕನ್ನಡ ಚಿತ್ರರಂಗ ಏನಾದರೂ ಒಂದು ವಿಶ್ವಮಟ್ಟದಲ್ಲಿ ಒಂದು ಸದ್ದನ್ನ ಮಾಡ್ತಿದೆ ಅಂತಂದ್ರೆ ಅದಕ್ಕೆ ಯಶ್ ಅವರ ಒಂದು ಅಳಿದು ಸೇವೆ ಕೂಡ ಇದೆ ಅಂದ್ರೆ ತಪ್ಪಾಗಲ್ಲ. ಸೊ ಯಶ್ ಅವ್ರ ಬಗ್ಗೆ ಯಾಕೆ ಮಾತಾಡ್ತಿದ್ದೀನಿ, ಮೊಗ್ಗಿನ ಮನಸ್ಸು ಮಾತಾಡ್ತಿದ್ನಲ್ವಾ, ಅದಕ್ಕೋಸ್ಕರ. ಸೊ ಮೊಗ್ಗಿನ ಮನಸ್ಸು ಒಂದು ಒಳ್ಳೆ ಚಿತ್ರ ಆಗುತ್ತೆ. ಹಾಗಾಗಿ ಯಶ್ ಅವರು ಕೂಡ ಎಸ್ಟಾಬ್ಲಿಷ್ಡ್ ಸ್ಟಾರ್ ಆಗ್ತಾರೆ. ಹಾಗೆ ಮುಂದೆ ಬಂದ್ರೆ 2010ರಲ್ಲಿ ಮೊದಲ ಸಲ ಅನ್ನೋ ಒಂದು ಚಿತ್ರದಲ್ಲಿ ನಾಯಕ ನಟನಾಗಿ ಯಶ್ ಅವರು ನಟನೆಯನ್ನ ಮಾಡ್ತಾರೆ. ಆದ್ರೆ ಆ ಚಿತ್ರಕ್ಕೆ ಪ್ರಮೋಷನ್ಗೆ ಅಂತ ದುಡ್ಡಿರಲ್ಲ. ಹಾಗಾಗಿ ತಂದೆ BMTC ನಲ್ಲಿ ಕೆಲಸ ಮಾಡ್ತಿದ್ದ ಕಾರಣ ಯಶ್ ಅವರು ಅಲ್ಲಿರುವಂತಹ ಅಧಿಕಾರಿಗಳ ಪರ್ಮಿಷನ್ ತಗೊಂಡು ಪ್ರತಿಯೊಂದು ಬಸ್ಸನ್ನು ಹತ್ತಿ ಅಲ್ಲಿರುವಂತಹ ಪ್ರಯಾಣಿಕರ ಕೈಯಲ್ಲಿ ಒಂದು ಚೀಟಿಯನ್ನ ಕೊಟ್ಟು ನಮ್ಮ ಸಿನಿಮಾ ರಿಲೀಸ್ ಆಗ್ತಾ ಇದೆ, ನಾನು ಮಾಡಿರುವಂಥ ಸಿನಿಮಾ ರಿಲೀಸ್ ಆಗ್ತಿದೆ ಅಂತ ಪ್ರಮೋಷನ್ನ ಖುದ್ದಾಗಿ ತಾವೇ ಮಾಡ್ತಾರೆ. ಹಾಗೆ ಚಿತ್ರವನ್ನ ಕೂಡ ಗೆಲ್ಲಿಸ್ಕೋತಾರೆ. ಯಶ್ ಅವರ ಮೊದಲ ಸಲ ನೀವೆಲ್ಲರೂ ನೋಡಿರಲೇಬೇಕು. ಅದು 2010ರಲ್ಲಿ ರಿಲೀಸ್ ಆಗಿರುತ್ತೆ. ಹಾಗೆ ಇವತ್ತಿನ ಯಶ್ ಅವರು ಲೂಲು ಮಾಲಿಗೆ ಬಂದಿದ್ದು, ಹಾಗೆ ಅವತ್ತಿನ ಮೊದಲ ಸಲ ಚಿತ್ರ ಅದಕ್ಕೂ ಇದಕ್ಕೂ ಏನು ಸಂಬಂಧ ಅಂತೀರಾ? ಏನಿಲ್ಲ. ಇವತ್ತು ಅಂದು ಯಶ್ ಅವರು ಯಾವ ಒಂದು ಸಿಚುವೇಶನ್ ಅಲ್ಲಿದ್ರು, ಇಂದು ಮನದ ಕಡಲು ಚಿತ್ರದ ನಾಯಕ ಸುಮುಖ್ ಅವರು ಕೂಡ ಅದೇ ಸಿಚುವೇಶನ್ ಇದ್ದಾರೆ. ಸೊ ತಮ್ಮ ಮೊದಲ ಸಿನಿಮಾವನ್ನ ಕನ್ನಡ ಜನಕ್ಕೆ ಪರಿಚಯ ಮಾಡಬೇಕು ಅಂತ ತಾವೇ ಓಡಾಡಿ ಪ್ರಚಾರವನ್ನ ಮಾಡ್ತಾ ಇದ್ದಾರೆ. ಹಾಗೆ ಯೋಗರಾಜ್ ಭಟ್ರು ಕೂಡ ಅವರ ಜೊತೆ ನಿಂತ್ಕೊಂಡು ಸಿನಿಮಾಕ್ಕೆ ಸಪೋರ್ಟ್ ಮಾಡ್ತಾ ಇದ್ದಾರೆ. ಯೋಗರಾಜ್ ಭಟ್ರು ಮನದ ಕಡಲು ಅನ್ನೋ ಒಂದು ಸಿನಿಮಾನ ಡೈರೆಕ್ಟ್ ಮಾಡಿದ್ದಾರೆ. ಹಾಗೆ ಈ ಚಿತ್ರಕ್ಕೂ ಕೂಡ ನಿರ್ಮಾಪಕರಾಗಿರೋದು ನಮ್ಮ ಗೋಲ್ಡನ್ ಹ್ಯಾಂಡ್ ಕೃಷ್ಣಪ್ಪ ಅವರು. ಸೊ ಹಾಗಾಗಿ ಯಶ್ ಅವರು ಹಳೆಯ ದಿನಗಳಿಗೆ ಹೋದರೆ ಈ ಕೃಷ್ಣಪ್ಪ ಅವರ ನಿರ್ಮಾಣದ ಮೊಗ್ಗಿನ ಮನಸ್ಸು ಚಿತ್ರದಲ್ಲಿ ಆ್ಯಕ್ಟ್ ಮಾಡಿರ್ತಾರೆ. ಹಾಗಾಗಿ ಆ ಒಂದು ಋಣ ಇರುತ್ತಲ್ವಾ. ಸೊ ಆ ಒಂದು ಪ್ರೊಡ್ಯೂಸರ್ ನನಗೆ ಅವತ್ತು ಅನ್ನ ಹಾಕಿದ್ರು, ಅವತ್ತು ನನಗೊಂದು ಚಾನ್ಸ್ ಕೊಟ್ಟಿದ್ರು ಅಂತ ಆ ಒಂದು ಋಣವನ್ನು ತೀರ್ಸೋಕ್ಕೆ ಒಂದೇ ಒಂದು ಮಾತಿಗೆ ಸೊ ಯಶ್ ಅವರು ಮನದ ಕಡಲು ಚಿತ್ರದ ಟ್ರೈಲರನ್ನು ಲಾಂಚ್ ಮಾಡೋಕ್ಕೆ ಲೂಲು ಮಾಲಿಗೆ ಬರ್ತಾರೆ. ಅವತ್ತು ಆ ಹುಡುಗನನ್ನು ನೋಡೋಕ್ಕೆ 1,000 ಜನ, ಅಂದಾಜು ಒಂದು 10,000 ಜನ ಸೇರಿದ್ರು ಅಂದರೂ ತಪ್ಪಾಗಲ್ಲ. ಕಾರಣ ಇದೇ ಒಂದು 10 ವರ್ಷಗಳ ಹಿಂದೆ ಹೋದರೆ ಅದೇ ಹುಡುಗ ಬಸ್ಗಳಿಗೆ ಹೋಗಿ ಬಸ್ನಲ್ಲಿ ತನ್ನ ಮೂವಿ ಪ್ರಮೋಷನ್ನ ಮಾಡಿ ಆ ಚಿತ್ರವನ್ನು ಗೆಲ್ಲಿಸ್ಕೊಂಡಿದ್ದೆ. ಇವತ್ತು ಅದೇ ಪ್ರೊಡ್ಯೂಸರ್ ತಮ್ಮ ಚಿತ್ರದ ಟ್ರೈಲರ್ ಲಾಂಚಿಗೆ ಕರೆದಾಗ ಯಶ್ ಅವರು ಒಂದೇ ಸರಿ ಇಲ್ಲ ಅಂದರೆ ಬರ್ತಾರೆ. ಮೊದಲು ಬಂದ ತಕ್ಷಣವೇ ಹಗ್ ಮಾಡೋದು ಈ ಕೃಷ್ಣಪ್ಪ ಅವ್ರನ್ನ ಹಗ್ ಮಾಡಿದ ತಕ್ಷಣ ಅವ್ರ ಪಕ್ಕದಲ್ಲೇ ಕೂತ್ಕೊಂತಾರೆ, ಒಂದಿಷ್ಟು ಮಾತುಕತೆಗಳಾಗುತ್ತೆ. ಹಾಗೆ ಆ ಮೊಗ್ಗಿನ ಮನಸ್ಸು ಚಿತ್ರಕ್ಕೆ ಇವರು ಒಳಗೆ ಬರೋಕ್ಕೆ ಅಂದರೆ ಅಲ್ಲಿ ನಟಿಸೋಕ್ಕೆ ಯಾರೆಲ್ಲ ಕಾರಣರಾಗಿದ್ದು ಅವ್ರನ್ನೆಲ್ಲ ಹಾಡಿ ಹೊಗಳ್ತಾರೆ. ನನಗೆ ಅದೊಂದು ತುಂಬ ಇಷ್ಟ ಆಗಿದ್ದು. ಹಾಗೆ ಕೊನೆಗೆ ಮಾತನ್ನು ಮುಗಿಸಿ ಮತ್ತೊಬ್ರು ಯಾರೋ ಪ್ರತಾಪಣ್ಣ ಅಂತ ಅಂದ್ಬಿಟ್ಟು ಮುಂದೆ ಬಂದ್ಬಿಟ್ಟು ಅವ್ರ ಬಗ್ಗೆನೂ ಹೇಳ್ತಾರೆ. ಹಾಗೆ ಯಾರ್ದಾದ್ರೂ ಹೆಸರು ಬಿಟ್ಟಿದ್ರೆ ನಾನು ಅದಕ್ಕೆ ಕ್ಷಮೆ ಇರಲಿ ಅಂತ ಕೇಳ್ತಾರೆ. ಸೊ ನಾನು ಇದನ್ನೆಲ್ಲ ಹೇಳಿದ್ದು ಸಿಂಪಲ್ಲು. ಯಶ್ ಅವ್ರಿಗೆ ಒಂದು ಸನ್ಮಾನ ನಡೆಯುತ್ತೆ. ಹಾಗೆ ಅಲ್ಲೊಂದು ಪೇಪರ್ ಬ್ಲಾಸ್ಟ್ ಕೂಡ ಆಗುತ್ತೆ. ಸೊ ಯೂಶ್ವಲಿ ನಿಮಗೆ ಗೊತ್ತು, ಬರ್ತ್ಡೇ ಸೆಲೆಬ್ರೇಷನ್ ಆ ಟೈಪಲ್ಲಿ ಆಗುತ್ತಲ್ಲ, ಆ ಥರದೊಂದು ಬ್ಲಾಸ್ಟ್ ಆಗುತ್ತೆ. ಸೊ ಈ ಕೃಷ್ಣಪ್ಪ ಅವರ ಮೈ ಮೇಲೆಲ್ಲ ಪೇಪರ್ ಬಿದ್ದಿರುತ್ತೆ. ಯಶ್ ಅವರು ಒಂದು ಸೆಕೆಂಡ್ ಕೂಡ ಯೋಚನೆ ಮಾಡಲ್ಲ, ಹಿಂಗೆ ನೋಡ್ತಾರೆ. ನೋಡ್ಬಿಟ್ಟು ಅವ್ರ ಮೈ ಮೇಲೆ ಒಂದಿಷ್ಟು ಪೇಪರ್ಗಳು ಬಿದ್ದಿರುತ್ತೆ, ಅದನ್ನು ಅವ್ರ ಕೈಯಿಂದನೇ ಜಾಡಿಸ್ತಾರೆ. ಸೊ ನನಗೆ ಎಲ್ಲೋ ಒಂದು ಕಡೆ ಅನ್ನಿಸ್ತು, ಯಶ್ ಅವರು ಹತ್ತಿದ ಏಣಿಯನ್ನು ಯಾವತ್ತೂ ಮರ್ತಿಲ್ಲ ಅಂತ. ಸೊ ಹಾಗಾಗಿ ಇವತ್ತು ಈ ಕ್ಷಣಕ್ಕೆ ಬಂದರೆ ಯಶ್ ಅವರು ಮನದ ಕಡಲು ಚಿತ್ರದ ಟ್ರೈಲರನ್ನು ರಿಲೀಸ್ ಮಾಡಿದ್ದಾರೆ. ಸೊ ಟ್ರೈಲರ್ ಕೂಡ ತುಂಬ ಚೆನ್ನಾಗಿದೆ. ಯೋಗರಾಜ್ ಭಟ್ರು ಅಂದ ತಕ್ಷಣ ಒಂದಿಷ್ಟು ಟ್ವಿಸ್ಟು ಟರ್ನು, ತಿಳಿದೇ ಇರುವಂತಹ ಒಂದಿಷ್ಟು ಡೈಲಾಗ್ಗಳು, ಮನಸ್ಸು ಮುಟ್ಟುವಂತಹ ಹಾಡುಗಳು, ಹಾಗೆ ಯೋಗರಾಜ್ ಭಟ್ರ ಒಂದು ಕತೆ ಹೇಳುವ ರೀತಿ ಇರುತ್ತಲ್ವ, ಅದು ಅತ್ಯದ್ಭುತವಾಗಿರುತ್ತೆ. ಸೊ ಹಾಗಾಗಿ ನಾನು ನಿಮ್ಮೆಲ್ಲರಿಗೂ ಕೇಳ್ಕೊಳ್ಳೋದಿಷ್ಟೇ, ಯಶ್ ಅವರು ಆ ಒಂದು ಚಿತ್ರದ ಟ್ರೈಲರ್ನ ಲಾಂಚ್ ಮಾಡಿದ್ದಾರೆ ಅಂತಂದರೆ ಆ ಚಿತ್ರದಲ್ಲಿ ಏನೋ ಇದೆ ಅಂತ ನನಗನ್ನಿಸ್ತಾ ಇದೆ. ಹಾಗಾಗಿ ಒಂದಿಷ್ಟು ವಿಜುವಲ್ಸ್ಗಳು
ಅವತ್ತು ಜನರು ಎಷ್ಟು ಜನ ಬಂದಿದ್ರು, ಯಶ್ ಅವ್ರು ಸ್ಟೇಜ್ ಮೇಲೆ ನಿಂತ್ಕೊಂಡು ಏನೆಲ್ಲ ಮಾತಾಡಿದ್ರು, ನಾವು ಯಾವ ಥರ ಅಪ್ಗ್ರೇಡ್ ಆಗಬೇಕು ಅಂತ ಮಾತಾಡಿದ್ರು, ನಾವು ಯಾರಿಗೂ ಭಯ ಪಡೋ ಅವಶ್ಯಕತೆ ಇಲ್ಲ, ನಾವೆಲ್ಲರಿಗಿಂತ ಮುಂದಿದ್ದೀವಿ ಅಂತ ಏನು ಹೇಳಿದ್ರು, ಅದೆಲ್ಲದನ್ನು ತೊಗೊಂಬಂದು ನಿಮ್ಮ ಮುಂದೆ ಇಡ್ತೀನಿ. ಹಾಗಾಗಿ ಇದೇ 28ನೇ ತಾರೀಕು ಮನದ ಕಡಲು ಚಿತ್ರ ರಿಲೀಸ್ ಆಗ್ತಾ ಇದೆ. ದಯವಿಟ್ಟು ಹೋಗಿ ನೋಡಿ, ಚಿತ್ರ ಹೇಗಿದೆ ಅಂತ ಕಮೆಂಟ್ ಮಾಡಿ. ನಮಸ್ಕಾರ.